ಇಂದಿನಿಂದ ರಾಜ್ಯದ ವಾಹನ ಮಾಲೀಕರಿಗೆ ರಾಜ್ಯ ಸಾರಿಗೆ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ವಾಹನ ಮಾಲೀಕರಿಗೆ ಈಗಾಗಲೇ ಎಮಿಷನ್ ಸರ್ಟಿಫಿಕೇಟ್ ದರವನ್ನು ಏರಿಕೆ ಮಾಡಲಾಗಿರುವಂಥ. ಅಂದರೆ ರಾಜ್ಯ ಸಾರಿಗೆ ಇಲಾಖೆ ಈ ಹಿಂದೆ ದ್ವಿಚಕ್ರ ವಾಹನ ಇರ್ಬೋದು, ತ್ರಿಚಕ್ರ ವಾಹನ ಇರ್ಬೋದು, 4 ಚಕ್ರದ ವಾಹನಗಳಿಗೆ ಇಂತಿಷ್ಟು ದರವನ್ನು ತೆಗೆದುಕೊಳ್ತಾ ಇತ್ತು. ಇಂದಿನಿಂದ ಈ ಎಲ್ಲ ತರಹದ ವಾಹನಗಳ ಎಮಿಷನ್ ಟೆಸ್ಟ್ ದರವನ್ನು ಏರಿಕೆ ಮಾಡಲಾಗಿರುವಂಥ. ಅಂದರೆ ಈ ಹಿಂದೆ ದ್ವಿಚಕ್ರ ವಾಹನಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿದ್ರೆ 65 ರೂಪಾಯಿ ದರವನ್ನು ತೆಗೆದುಕೊಳ್ಳಲಾಗ್ತಿತ್ತು. ಈಗ 80 ರೂಪಾಯಿಯನ್ನು ತೆಗೆದುಕೊಳ್ಳಲಾಗ್ತಿದೆ. ಅಂದರೆ 15 ರೂಪಾಯಿ ದರವನ್ನು ಹೆಚ್ಚಳವಾಗಿ ನೀಡಬೇಕಾಗಿರುವಂಥದ್ದೊಂದು. ಈ ಹಿಂದೆ 3 ಚಕ್ರದ ಅಂದರೆ ತ್ರಿಚಕ್ರ ವಾಹನಗಳಿಗೆ ರಾಜ್ಯ ಸಾರಿಗೆ ಇಲಾಖೆ ತೆಗೆದುಕೊಳ್ಳುತ್ತಿದ್ದಂತಹ ದರ 75 ರೂಪಾಯಿ. ಸದ್ಯ ಈಗ ದರ ಏರಿಕೆ ಆಗಿರುವಂಥದ್ದು 80 ರೂಪಾಯಿ. ಅಂದರೆ ಆಟೋಗೆ ಹೊಸದಾಗಿ ಎಮಿಷನ್ ಟೆಸ್ಟ್ ಮಾಡಿಸಬೇಕು ಅಂದರೆ 5 ರೂಪಾಯಿ ದರವನ್ನು ಹೆಚ್ಚಿಗೆ ಕೊಡಬೇಕಾಗಿರುವಂಥದ್ದೊಂದು. ಈ ಹಿಂದೆ ಕಾರಿಗೆ ಅಂದರೆ ಪೆಟ್ರೋಲ್ ಕಾರಿಗೆ 115 ರೂಪಾಯಿ ಕೊಟ್ಟು ಎಮಿಷನ್ ಟೆಸ್ಟನ್ನು ಮಾಡಿಸ್ಬೇಕಾಗಿತ್ತು. ಸದ್ಯ ಈಗ 150 ರೂಪಾಯಿ ಕೊಟ್ಟು ಎಮಿಷನ್ ಟೆಸ್ಟನ್ನು ಮಾಡಿಸ್ಬೇಕಾಗಿರುವಂಥ. ಅಂದರೆ ಕಾರಿಗೆ 35 ರೂಪಾಯಿಯಷ್ಟು ಹಣವನ್ನು ಹೆಚ್ಚಳವಾಗಿ ಕೊಟ್ಟು ಎಮಿಷನ್ ಟೆಸ್ಟನ್ನು ಮಾಡಿಸ್ಬೇಕಾಗಿರೋಂಥದ್ದು ಒಂದು. ಕೊನೆಯದಾಗಿ ಲಾರಿ, ಬಸ್ಸಿಗೆ ಈ ಹಿಂದೆ 160 ರೂಪಾಯಿ ಕೊಟ್ಟು ಎಮಿಷನ್ ಟೆಸ್ಟನ್ನು ಮಾಡಿಸ್ಲಾಗ್ತಿತ್ತು. ಇದೀಗ 200 ರೂಪಾಯಿ ಕೊಟ್ಟು ಎಮಿಷನ್ ಟೆಸ್ಟನ್ನು ಮಾಡಿಸ್ಬೇಕಾಗಿರುವಂಥ. ಅಂದರೆ ಲಾರಿ, ಬಸ್ಸಿನ ಮೇಲೆ 40 ರೂಪಾಯಿ ಹೆಚ್ಚಳವನ್ನು ಈಗಾಗಲೇ ಕೂಡ ಮಾಡಿರುವಂಥ. ಅಂದರೆ ಇದಕ್ಕೆ ಕಾರಣ ಏನು ಅಂತೇಳಿದ್ರೆ, ರಾಜ್ಯ ಎಮಿಷನ್ ಟೆಸ್ಟು ಸೆಂಟರ್ಗಳ ಮಾಲೀಕರ ಸಂಘ 2024ರಲ್ಲೇ ಅಂದಿನ ಸಾರಿಗೆ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದರು. ಕಾರಣ ಏನು ಅಂತೇಳಿದ್ರೆ, ಎಲ್ಲ ದರಗಳು ಕೂಡ ಏರಿಕೆಯಾಗಿದೆ. ಹಾಗಾಗಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳ ಅಂದರೆ ಏನು PUCC ಸರ್ಟಿಫಿಕೇಟನ್ನು ನೀಡ್ತೀವಿ, ಅದರ ದರವನ್ನು ಕೂಡ ಏರಿಕೆ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿತ್ತು. ಸದ್ಯ ಇದೀಗ ಎಮಿಷನ್ ಟೆಸ್ಟು ಸರ್ಟಿಫಿಕೇಟ್ಗಳ ದರವನ್ನು ರಾಜ್ಯ ಸಾರಿಗೆ ಇಲಾಖೆ ಏರಿಕೆಯನ್ನು ಈಗಾಗಲೇ ಮಾಡಲಾಗಿರುವಂಥ. ಅಂದರೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತೇಳಿದ್ರೆ, ಈ ಹಿಂದೆ ಒಂದು ಎಮಿಷನ್ ಟೆಸ್ಟ್ ಮಾಡಿದರೆ ರಾಜ್ಯ ಸಾರಿಗೆ ಇಲಾಖೆಗೆ 3 ರೂಪಾಯಿ 25 ಪೈಸವನ್ನು ನೀಡಬೇಕಾಗಿತ್ತು. ಇದೀಗ 13 ರೂಪಾಯಿ 80 ಪೈಸವನ್ನು ರಾಜ್ಯ ಸಾರಿಗೆ ಇಲಾಖೆಗೆ ನೀಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳ ಮಾಲೀಕರು ರಾಜ್ಯ ಸಾರಿಗೆ ಇಲಾಖೆಗೆ ಇದೊಂದು ಮನವಿಯನ್ನು ಕೂಡ ಮಾಡಿದರು. ರಾಜ್ಯ ಸಾರಿಗೆ ಇಲಾಖೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳ ಮಾಲೀಕರ ಮನವಿಯನ್ನು ಪುರಸ್ಕರಿಸಿ ಈಗಾಗಲೇ ಕೂಡ ದರವನ್ನು ಏರಿಕೆ ಮಾಡಲಾಗಿರುವಂಥದ್ದು. ರಾಜ್ಯದಲ್ಲಿ ಈಗಾಗಲೇ 3.5 ಕೋಟಿ ಅಂದರೆ 3.5 ಕೋಟಿಯಷ್ಟು ವಾಹನಗಳಿದ್ದರೆ, ರಾಜಧಾನಿ ಬೆಂಗಳೂರಿನಲ್ಲಿ 1.30 ಲಕ್ಷ ವಾಹನಗಳಿರುವಂಥದ್ದು. ಅಂದರೆ ಈ ಎಲ್ಲ ವಾಹನಗಳು ಕೂಡ ಪ್ರತಿ 6 ತಿಂಗಳಿಗೊಮ್ಮೆ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಎಮಿಷನ್ ಟೆಸ್ಟ್ ಏನಾದ್ರು ಲ್ಯಾಪ್ಸ್ ಆಗಿದ್ದರೆ, ವಾಹನಗಳು ಅಪಘಾತವಾದಂತಹ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅನ್ನೋಂಥದ್ದು ಒಂದು. ಎರಡನೇದು, ತಮ್ಮ ವಾಹನವನ್ನು ಏನಾದರೂ ಪೊಲೀಸರು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ 500 ರೂಪಾಯಿವರೆಗೂ ಕೂಡ ದಂಡ ಹಾಕ್ತಾರೆ. ಹಾಗಾಗಿ ಈ ಒಂದು ಎಮಿಷನ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಪ್ರಮುಖವಾಗಿರುವಂಥದ್ದು ಒಂದು. ಎರಡನೇದು, ವಾಯು ಮಾಲಿನ್ಯ, ತಮ್ಮ ವಾಹನ ಎಷ್ಟರ ಮಟ್ಟಿಗೆ ಹಾಳಾಗೋಗಿದೆ, ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅನ್ನೋಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಈ ಒಂದು ಎಮಿಷನ್ ಸರ್ಟಿಫಿಕೇಟ್ ಕೂಡ ಪ್ರಮುಖವಾಗಿರುವಂಥ. ಅಂದರೆ ಈಗಾಗಲೇ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳ ಮಾಲೀಕರು ಹೇಳ್ತಾ ಇರುವಂಥದ್ದು, ನಾವು 100 ರೂಪಾಯಿವರೆಗೂ ಕೇಳಿದ್ವಿ ದ್ವಿಚಕ್ರ ವಾಹನಕ್ಕೆ, ರಾಜ್ಯ ಸಾರಿಗೆ ಇಲಾಖೆ ಸದ್ಯ ಈಗ 80 ರೂಪಾಯಿ ಅಂದರೆ 15 ರೂಪಾಯಿ ಮಾತ್ರ ಏರಿಕೆ ಮಾಡಿಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಒಂದಷ್ಟು ದರವನ್ನು ಅಂದರೆ ಮತ್ತಷ್ಟು ದರವನ್ನು ಏರಿಕೆ ಮಾಡಿಕೊಡಬೇಕು ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥದ್ದು, ಅವ್ರಿಗೂ ಕೂಡ ಒಂದಷ್ಟು ಎಲ್ಲ ತರಹದ ದರ ಏರಿಕೆಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅಂದರೆ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 40 ರೂಪಾಯಿವರೆಗೂ ಕೂಡ ದರವನ್ನು ಏರಿಕೆ ಮಾಡಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥ. ಅಂದರೆ ಸಾಮಾನ್ಯವಾಗಿ 6 ತಿಂಗಳಿಗೊಮ್ಮೆ ಎಮಿಷನ್ ಟೆಸ್ಟನ್ನು ಮಾಡಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ತುಂಬ ಅವಶ್ಯಕವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.